ಅವ್ರ ಹತ್ರ ಮಾಹಿತಿ ತಗೊಂಡು ನಿಮ್ಗೂ ಸಹ ತೊಂದ್ರೆ ಮಾಹಿತಿ ತಗೊಂಡು ನಮ್ಗೆ ಈ ತರ ಮಾಡಿದ್ರಲ್ಲ ಸಪರೇಟ್ ಲೈಸೆನ್ಸ್ ಮಾಡಿ ಬೇರೆಯವ್ರನ್ನ ಹಾಕ್ಕೊಡಿ. ಹೌದು. ಇಲ್ಲಾಂದ್ರೆ ನಮ್ ಪರ್ಮನೆಂಟ್ ಆಗಿ ಎಲ್ಲಿ ತಕೊಂಡಿರ್ಬೇಕು ಅದನ್ನ ಕ್ಲಿಯರ್ ಆಗಿ ನಿಮ್ದು ಕ್ಲಾರಿಟಿ ತಗೊಂಡು ನೀವು ಮಾಡ್ಕೊಳ್ಳಿ. ಸರಿ ಆಯ್ತು. ಹಂಗೆ ಕೊಡ್ತಾ ಇದ್ದಾರೆ ಉಚಿತವಾಗಿ ಗವರ್ಮೆಂಟ್ ಇಂದ ಏನ್ ತೂಕ ಬೆಲೆ ಸಿಗ್ತಾ ಇದೆಯೋ ಅದ್ರ ಬೆಲೆಗೆ ಕೊಡ್ತಾ ಇದ್ದಾರೆ. ಇಲ್ಲಿಂದ ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ. ಇನ್ನ ನಾನೇ ಬೈದ್ಬಿಟ್ಟು ಹೋಗ್ತೀನಿ ಬಿರಿ ಬಿರಿ ಕೊಟ್ರೆ ಅಂತ. ನಮಸ್ಕಾರ, ನಾನಿವತ್ತು ಜಂಗಮಕೋಟೆ ಅಲ್ಲಿರುವಂತಹ ನ್ಯಾಯ ಬೆಲೆ ಅಂಗಡಿಗೆ ಬಂದಿದ್ದೀನಿ. ಸೊ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಈಗ ಬಂದಿರುವಂತಹ ರೂಲ್ಸ್ ಪ್ರಕಾರ 6 ಗಂಟೆಯಿಂದ 10 ಗಂಟೆವರೆಗೂ ತೆಗಿತಾ ಇದಾರಾ ಇಲ್ಲ, ಅಥವಾ ಇಲ್ಲಿ ಒಂದೇ ಕಡೆ ಅಲ್ಲದೆ ಬೇರೆ ರೇಷನ್ ಅಂಗಡಿಗಳಲ್ಲೂ ಸಹ ಇವರು ಲೈಸೆನ್ಸ್ ಅನ್ನು ತಗೊಂಡು ಬೇರೆ ಕಡೆಯಿಂದ ಕೊಡೋದಕ್ಕೆ ಇನ್ಚಾರ್ಜ್ ಅನ್ನ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಯಾವ ಟೈಮಿಂಗ್ ಕೊಡ್ತೀರಾ ಸರ್ ನೀವು ಅಲ್ಲಿ ಇಲ್ಲಿ? ಮೇಡಮ್ ನಾವು ಮಾರ್ನಿಂಗ್ 7 ನಿಂದ ನೈಟ್ 7 ವರೆಗೂ ಕೊಡ್ತಾ ಇದೀವಿ. ಕೊಡ್ತೀರಾ ಸರ್? ಈಗ ಬಂದಿರೋಂತ ರೂಲ್ಸ್ ಪ್ರಕಾರ ನಿಮ್ಗೆ ಗೊತ್ತೇ ಇರ್ಬೋದು, ಆಹಾರ ಸಚಿವರಾಗಿರುವಂತ KH ಮುನಿಯಪ್ಪ ಸರ್ ಅವರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಂಪಲ್ಸರಿ ಓಪನ್ ಇರ್ಲೇಬೇಕು ಅಂತ ಹೇಳಿದ್ದಾರೆ. ಸೊ ಅದ್ ನಿಮ್ ಗಮನಕ್ಕೂ ಬಂದಿದೆ ಅಂತ ಹೇಳಲ್ಲ. ಸೊ ಈಗ ನೀವು 2 ಕಡೆ 3 ಕಡೆ ಕೊಡೋದ್ರಿಂದ ನೀವು ಇಲ್ಲಿ ಅಂತ ಓಪನ್ ಮಾಡಿರ್ತೀರಾ ಅಥವಾ ಅಲ್ಲಿ ಅಂತ ಓಪನ್ ಮಾಡ್ತೀರಾ, ಇಲ್ಲ ಇನ್ನೊಂದ್ ಮೇಡಮ್ ನಾವು ಇಂತ ಈಗ ನಮ್ಗೆ ಸ್ಟಾಕ್ ಬಂದಿದೆ ಅನ್ಕೊಳ್ಳಿ, ನಾನು ಇಲ್ಲಿ ಬೋರ್ಡ್ ಬರ್ದಿರ್ತೀನಿ, ನಾವು ಈ ದಿನ ಇಂತ ಗ್ರಾಮದಲ್ಲಿ ರೇಷನ್ ಇಶ್ಯೂ ಮಾಡ್ತಾ ಇದೀವಿ, ಈ ದಿನ ಇಂತ ಇದಿರಲ್ಲ ಅಂತ. ಆಲ್ಮೋಸ್ಟ್ ನನ್ನ ಫೋನ್ ನಂಬರ್ಸ್ ನಮ್ಮ ಪಡಿತರ ಚೀಟಿದಾರ 99% ಎಲ್ಲಾರ್ಗು ಕೊಟ್ಬಿಟ್ಟಿದೀನಿ. ಅವ್ರು ಯಾರು ಡೌಟ್ ಇದ್ರೆ ಕಾಲ್ ಮಾಡ್ತಾರೆ, ಅವ್ರಿಗೆ ಮಾಹಿತಿ ಕೊಡ್ತೀರಿ. ಇಂಥ ದಿವಸ ತೆಗಿಯೋದಿಲ್ಲ, ಇಂಥ ದಿವಸ ಇಂಥ ಊರಲ್ಲಿ ಇರ್ತೀರಿ, ನಿಮ್ಗೆ ಏನೋ ಅರ್ಜೆಂಟ್ ಇದೆ ಅಲ್ಲಿ ಬಂತವ್ರಿ, ಇಲ್ಲಾಂದ್ರೆ ಇಂಥ ದಿವಸ ಇಂಥ ಶಾಪ್ ಅಲ್ಲಿ ಓಪನ್ ಮಾಡ್ತೀರಿ ಅಂತ ಮಾಹಿತಿ ಕೊಡ್ತೀವಿ. ಆಲ್ಮೋಸ್ಟ್ ನನ್ಕ ಒಂದು ತುಂಬಾ ಜನದ ವಾಟ್ಸ್ಆಪ್ ಇದೆ, ಇಂಥ ಊರವ್ರಿಗೆ ಅಂತ ಊರವ್ರಿಗೆ ಮೆಸೇಜ್ ಹಾಕ್ತೀನಿ, ಇಂಥ ದಿನ ಓಪನ್ ಮಾಡ್ತೀನಿ, ನಿಮ್ಮ ಹಳ್ಳಿವರ್ಗ್ ಬರ್ಬೋದು ಅಂತ. ಈ ತರ ಎಲ್ಲ ಮಾಹಿತಿ ಕೊಡ್ತೀನಿ. ಓಕೆ ಸರ್, ಈಗ ನೀವು ಮಾಹಿತಿ ಕೊಡ್ತೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈಗ ಹೊಸದಾಗಿ ಬಂದಿರೋಂತ ಕಾನೂನು ಪ್ರಕಾರ ತೆಗೆದಿರ್ಲೇಬೇಕಾಗುತ್ತೆ. ಹೌದು ಮೇಡಮ್. ಓಕೆನಾ? ಇದ್ರ ಬಗ್ಗೆ ನಿಮ್ಮ ಮೇಲಾಧಿಕಾರಿಗಳ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದೀರಾ ಅಂತ? ಮೇಡಮ್ ಇಲ್ಲ, ನಾವು ಈಗ ನಮ್ಮ ಸ್ಟಾಕ್ ಬಂದಾಗಿಂದ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ತೆಗ್ಕೊಂಡೇ ಇರ್ತೀವಿ. ನೋಡಿ ಈಗ ನನ್ಗೂ ಸ್ಟಾಕ್ ಬಂದಿಲ್ಲ, ರಾಗಿ ಸ್ಟಾಕ್ ಬಂದಿಲ್ಲ, EKYC ಮಾಡ್ಬೇಕು, ಮಾರ್ನಿಂಗ್ ತೆಗ್ಕೊಂಡೇ ಇದ್ದೀನಿ. ಅಲ್ಲ ಈಗ ಏನ್ ತೆಗ್ದಿದ್ದೀರಾ, ಈಗ ಸುತ್ತೂರಲ್ಲಿ ಅದೇ ಪ್ರಾಬ್ಲಮ್ ಆಗುತ್ತಲ್ವಾ? ಈಗ ನೀವಿಲ್ಲಿ 6 ಗಂಟೆಯಿಂದ ಮೇಡಮ್ ಇದು ಮೇನ್ ಪ್ರಾಧಿಕಾರ, ಇದು ಶಾಪ್ ಓನರ್, ಇದು GPS ಆಗಿರೋದು ಇದೇ ಡಿಪೋ, ಜಂಗಮಕೋಟೆ 3 ಅಂದ್ರೆ ಇದು ಆಯ್ತಾ. ಸುತ್ತೂರಾಗ ಅವ್ರು ಮಾಹಿತಿ ಕೊಟ್ಟಿರ್ತೀರಲ್ಲ, ನಾವ್ ಇಲ್ಲ ಅಲ್ಲಿ 2 days ಕೊಡ್ತೀರಿ. ಅದ್ ಮೊದ್ಲಿಂದ ಈಗ ಒಂದು 1.5 year ಇಂದ ಕೊಡ್ತಾ ಇದ್ದೀರ, 1.5-2 years ಇಂದ ಕೊಡ್ತಾ ಇದ್ರಿ. ಆಲ್ಮೋಸ್ಟ್ 99% ಜನಕ್ಕೆ ಎಲ್ಲ ಗೊತ್ತು. ಅಲ್ಲಿ 2 days ಕೊಡ್ತಾರ, ಮತ್ತೆ ಹೋದ್ರೆ ನಮ್ಗೆ ಇಲ್ಲೇ ಸ್ಟಾಕ್ ಅಂತ. ಇಲ್ಲಿ 24 hours ತೆಗ್ದಿರ್ತೀರಿ ಮೇಡಮ್ ಇಲ್ಲಿ. ಸರಿ, ಈಗ ನಾನ್ ಇದನ್ನ ಇಷ್ಟ ಹೇಳ್ತೇವೆ. ಈಗ ನಿಮ್ಮ ಮೇಲಧಿಕಾರಿಗಳ ಹತ್ರ ಒಂದ್ಸರಿ ಮಾತಾಡಿ, ಯಾಕಂದ್ರೆ ಈಗ ಜನ ಬೆಳಗ್ಗೆ 6 ಗಂಟೆಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ 7 ಗಂಟೆಗೆ 8 ಗಂಟೆಗೆ ಮನೆಗ್ ಬರೋರು ಇರ್ತಾರೆ. ಅದ್ರಲ್ಲೂ ವಯಸ್ಸಾಗಿರೋಂತವ್ರು ಇಲ್ಲಿ ಈಗ ನೀವು ಅಲ್ಲಿ ಬೈ ಚಾನ್ಸ್ ಅಲ್ಲಿ ಮಿಸ್ ಆಯ್ತು ಅಂತ ಇಟ್ಕೊಳ್ಳಿ. ವಯಸ್ಸಾಗಿರೋ ಈಗ ಈ ತಾತಂದ್ರ ಆಗಿರ್ಬೋದು, ಈಗ ಬಯೋಮೆಟ್ರಿಕ್ ಕೊಡೋಂತ ಮಿಸ್ ಆಗಿರ್ಬೋದು, ತಂದ್ ಕೊಡೋಂತ ಮಿಸ್ ಆಗಿರ್ಬೋದು. ಸೊ ಅವರು ಅಲ್ಲಿಂದ ಇಲ್ಲಿಗೆ ಬಂದು ತಗೊಂಡು ಈಗ ಸುತ್ತೂರಲ್ಲಿ ಒಂದು 8 ಮೆಂಬರ್ಸ್ ಇದಾರೆ, ಅವ್ರು ಓಡಾಡಕ್ ಆಗಲ್ಲ. ನಾವ್ ಆಲ್ಮೋಸ್ಟ್ ಅವ್ರಿಗೆ ಮನೆಗೆ ಹೋಗಿ ತಗೊಂಡ್ವಿ. ತುಂಬಾ ಓಡಾಡಕ್ ಆಗಲ್ಲ, ಅಲ್ಲಿ ಬಂದು ನಿಂತ್ಕೊಳಕ್ ಆಗಲ್ಲ ಅಂತವ್ರಿಗೆ ಮನೆಯಲ್ಲೇ ಹೋಗಿ ತಗೊಂಡು ಅವ್ರ ಮನೆಯವ್ರು ಯಾರು ಬಂದು ರೇಷನ್ ತಗೊಂಡ್ ಹೋಗ್ತಾರೆ. ಅಂತ ಕೆಲಸನ ಮಾಡ್ತಾ ಇದ್ವಿ. ಅದು ಒಳ್ಳೆ ಕೆಲಸನೇ, ನನ್ಗೂ ಅದು ಖುಷಿ ಆಗ್ತದೆ ನೀವ್ ಹೇಳಿದ್ ಮಾತನ್ನ ಕೇಳಿಸ್ಕೊಂಡು. ಆದ್ರೆ ನಾನು ನಿಮ್ ಗಮನಕ್ಕೆ ತರ್ತಿರೋದು ಇಷ್ಟೇನೆ, ಯಾಕಂದ್ರೆ ಈಗ ನಿಮ್ದು ಲೈಸೆನ್ಸ್ ಇರೋದು ಒಂದಂತ ಹೇಳ್ತಿದ್ದೀರಾ. ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡಿ, ಈಗ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅಲ್ಲೂ ಸಹ ಓಪನ್ ಇರ್ಲೇಬೇಕು. ಮತ್ತೆ ನೀವ್ ಇನ್ನೊಂದು ಊರ್ ಹೆಸರು ಹೇಳಿದ್ರೆ ಅಲ್ಲೂ ಸಹ ಓಪನ್ ಇರ್ಲೇಬೇಕು. ನಿಮ್ ಮೇಲಧಿಕಾರಿಗಳ ಹತ್ರ ಒಂದ್ಸರಿ ಮಾತಾಡಿ, ಇಲ್ಲ ಅದಕ್ಕೆ ಬೇರೆ ಲೈಸೆನ್ಸ್ ಮಾಡಿಸ್ಕೊಡಂಗಿದ್ರೆ ಮಾಡಿಸ್ಕೊಂಡು ಅಲ್ಲಿ ಓಪನ್ ಮಾಡೋದಕ್ಕೆ ಹೇಳಿ. ಸರಿ, ಆಯ್ತು ಮೇಡಮ್. ಓಕೆನಾ ಸರ್? ಥ್ಯಾಂಕ್ ಯು ಸರ್, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ನಿಮ್ ಕೆಲಸ ಗೊತ್ತಾ ಮೇಡಮ್, 1.5 hour ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಸರಿ ಮತ್ತೆ ಸರಿ ಹೋಗುತ್ತೆ. ನಿನ್ನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, 11 ಗಂಟೆಯಿಂದ 12 ಗಂಟೆ ಸ್ವಲ್ಪ ನಿಧಾನ ಆಯ್ತು. ಈಗೆಲ್ಲ ಆಲ್ಮೋಸ್ಟ್ ಪ್ರೊವೈಡ್. ಈ ತರ ತೊಂದರೆಗಳನ್ನೆಲ್ಲ ನಿಮ್ಮ ಒಂದು ಅಧಿಕಾರಿಗಳು ಇಲ್ಲ ಮೇಡಮ್, ನೀವು ಬೇಕಾದ್ರೆ ವಿಲೇಜಸ್ ತಿಳ್ಕೊಳ್ಳಿ. ನನಗೆ ಹೇಳ್ತಾ ಇದ್ನಲ್ಲ, ಸುಳ್ಳೇನು ಹೇಳಿಲ್ಲ ನಿಮ್ಗೆ. ವಿಲೇಜಸ್ ಎಲ್ಲ ತಿಳ್ಕೊಳ್ಳಿ. ನಾವ್ ಆಲ್ಮೋಸ್ಟ್ ಈಗ ಹೇಳಿದ್ನಲ್ಲ, ಒಂದ್ 8 ಜನಕ್ಕೆ ಮೆಂಬರ್ ಮನೆಗಳಲ್ಲೇ ಹೋಗಿ ತಗೊಂತೀರಿ. ಆಲ್ಮೋಸ್ಟ್ ಎಲ್ಲಾರ್ಗು ನನ್ ಫೋನ್ ನಂಬರ್ಸ್ ಇದೆ, ನಾವ್ ಶೇರ್ ಮಾಡ್ತೀರಿ ಇಂಥ ದಿವಸ ಅಂತ ಹೇಳ್ಬಿಟ್ಟು. ನನಗೆ ಇಲ್ಲಿ 20 years ಆಗ್ತಾ ಬಂತು ಮೇಡಮ್. ಈಗ ಫೈನ್ ಬಂದು ಎಲ್ಲಾ ಜನತ್ತು ಕೋಆಪರೇಟ್ ರಿಸಲ್ಟ್ ಚೆನ್ನಾಗಿದೆ. ಯಾರು ನಾವು ತಿಂಗಳು ಮಂತ್ ಎಂಡ್ ವರ್ಗೂ ಕೊಡ್ತಾನೆ ಇರ್ತೀವಿ. ಒಳ್ಳೆ ಕೆಲಸ ಇದೆ ಸರ್, ಯಾಕಂದ್ರೆ ನೀವು ಮಂತ್ ಎಂಡ್ ಕೊಡ್ತಾ ಇರ್ತೀರ. ಕೆಲವು ಕಡೆ ಏನ್ ಮಾಡ್ತಿದಾರೆ ಅಂತಂದ್ರೆ ಕೊಡೋದು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ನಮ್ದು ಪಕ್ಕದಲ್ಲೇ ಆಫೀಸ್ ಇದೆ, ನಮ್ ಕೋಆಪರೇಟಿವ್ ಬ್ಯಾಂಕ್ ಇದೆ. ನಾವ್ ಇಲ್ಲಿಲ್ಲ ಅಂದ್ರೂ ಅಕಸ್ಮಾತ್ ಈಗ ನೋಡಿ, ಈಗ ಬ್ಯಾಂಕ್ ಅಲ್ಲಿ ಹೋಗಿದ್ದೆ, ಅದು ಜೆರಾಕ್ಸ್ ಬೇಕಾಯ್ತು. ಇಲ್ಲಿ ಯಾರನ್ನ ಬಿಟ್ಬಿಟ್ಟು ಆ ಕಡೆ ಹೋಗಿರ್ತೀರಿ, ಏನೋ ಸ್ವಲ್ಪ 5 ನಿಮಿಷ ಕೆಲಸ. ಎನಿ ಟೈಮ್ ಓಪನ್ ಇರುತ್ತೆ ಮೇಡಮ್. ಮತ್ತೆ ರಜಾ ಆಗ್ಬೇಕಂದ್ರೂ ನಾವು ಫುಡ್ ಆಫೀಸರ್ ಹತ್ರ ಪರ್ಮಿಷನ್ ತಗೊಂತೀರಿ, ಇಂಥ ದಿನ ನಮ್ದೇನೋ ಸ್ವಂತ ಕೆಲಸ ಇದೆ ಅಂತ.
ನೀವ್ ಮಾಡ್ತಿರೋದು ನಿಮ್ಮ ಒಂದು ನಿಯತ್ತಾಗಿ ನೀವು ಕರೆಕ್ಟ್ ಆಗಿ ಈಗ ಏನ್ ಕೆಲಸ ಇದೆ ಅದನ್ನ ಮಾಡ್ಕೊಂತಿದೀರ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕೆಲವು ಕಡೆ ನಾವು ಹೋಗಿದ್ ಕಡೆ ಏನ್ ನಡೀತಿದೆ ಅಂದ್ರೆ ನಾವು ಓಪನ್ ಮಾಡಿದ್ರೆ ವಾರದಲ್ಲಿ 5 ದಿನ, ತಿಂಗಳಲ್ಲಿ 5 ದಿನ ಅಂತ ಖಂಡಿತವಾಗ್ಲೂ ಹೇಳ್ಬಿಡ್ತಾರೆ. ಇಲ್ಲ ಈಗ So, ನಾನು ಅಂತ ಹೇಳ್ದಲ್ಲ ಮೇಡಮ್, ಸಂದರ್ಭದಲ್ಲಿ ಕೆಲವರಿಗೆ ಅದು ತೊಂದ್ರೆ ಆಗುತ್ತೆ. ನೀವು ಅದು ನಿಮ್ ಕೆಲಸ ಕರೆಕ್ಟ್ ಆಗಿ ಈಗ ನಾನು ಹೇಳ್ದಲ್ಲ ಮೇಡಮ್, ಸುತ್ತೂರಲ್ಲಿ 2 days ಕೊಡ್ತೀರಿ ಮೇಡಮ್. ಅವ್ರಿಗೆ ಹೇಳ್ಬಿಡ್ತೀರಿ 30ನೇ ತಾರೀಕು ಜಮೀನ್ಪೇಟೆಯಲ್ಲಿ ಓಪನ್ ಇರುತ್ತೆ ಅಂತ ಬಿಟ್ಟು ಆಲ್ಮೋಸ್ಟ್ ಅವರು ಎಲ್ಲ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ. ಅದನ್ನೇ ಸರ್ ನಾನೀಗ ಹೇಳಿದನ್ನ ನಿಮ್ಮ ಅಧಿಕಾರಿಗಳ ಹತ್ರ ಒಂದು ಮಾತು ರಿಕ್ವೆಸ್ಟ್ ಆಯ್ತು ಅಲ್ಲಿ ಮೇಡಮ್, ಹೇಳಿ, ಮಾತಾಡಿ. ಯಾಕಂದ್ರೆ ಅವ್ರಿಗೂ ತೊಂದ್ರೆ ಆಗ್ಬಾರ್ದು ನೆಕ್ಸ್ಟ್ ದಿನ. ಸರಿ ಮೇಡಮ್.